ವೆಲ್ಕಮ್ ಬ್ಯಾಕ್. ನ್ಯೂಸ್ ಫಸ್ಟ್ ಇವತ್ತು ಬೆಳಗ್ಗೆಯಿಂದಲೂ ಕೂಡ ನಾನ್ ಸ್ಟಾಪ್ ಕವರೇಜ್ ಅನ್ನು ಕನ್ನಡಿಗರಿಗಾಗಿ ಮಾಡ್ತಾ ಇದೆ. ರಾಮನೂರಿನ ರಾಜವೈಭವದ ಸಂಪೂರ್ಣ ಮಾಹಿತಿ ನ್ಯೂಸ್ ಫಸ್ಟ್ನಲ್ಲಿ ಎಲ್ಲವನ್ನೂ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಕೊನೆಗೂ 500 ವರ್ಷಗಳ ರಾಮ ಭಕ್ತರ ಕನಸು ನನಸು. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ. ಯಜಮಾನನ ಸ್ಥಾನದಲ್ಲಿ ನಿಂತು ಮೋದಿಯಿಂದ ಸರ್ವಾಲಂಕೃತ ರಾಮಲಲ್ಲಾಗೆ ಪೂಜೆ. ನಾನಿಂದು ಪ್ರಭು ಶ್ರೀರಾಮರನ್ನ ಕ್ಷಮೆ ಕೇಳುತ್ತೇನೆ. ನಮ್ಮ ಹೋರಾಟ, ತ್ಯಾಗ ಎಲ್ಲವೂ ಕೂಡ ತಪಸ್ಸಿನಲ್ಲಿ ಸ್ವಲ್ಪ ಕಡಿಮೆಯಾಗಿದೆ. ರಾಮ ಮಂದಿರ ನಿರ್ಮಾಣ ವಿಳಂಬವಾಗಿದ್ದಕ್ಕೆ ಕ್ಷಮೆಯಾಚಿಸುತ್ತೇನೆ ಎಂದ ಮೋದಿ. ಬೆಂಗಳೂರಲ್ಲಿ ಸೀತಾರಾಮ ಲಕ್ಷ್ಮಣ ದೇವಸ್ಥಾನ ಉದ್ಘಾಟಿಸಿದ ಸಿಎಂ. ಮಹದೇವಪುರ ಕ್ಷೇತ್ರದ ಹಿರಂಡಹಳ್ಳಿಯಲ್ಲಿರೋ ದೇಗುಲ ಲೋಕಾರ್ಪಣೆ. 29 ಅಡಿ ಎತ್ತರದ ಹನುಮ ಮೂರ್ತಿಯನ್ನ ಲೋಕಾರ್ಪಣೆಗೊಳಿಸಿದ ಸಿದ್ದರಾಮಯ್ಯ. ನಾನು ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯನನ್ನ ಬೇರ್ಪಡಿಸಲ್ಲ. ಬಿಜೆಪಿಯವರು ಶ್ರೀರಾಮಚಂದ್ರನ ಬೇರ್ಪಡಿಸುವ ಕೆಲಸ ಮಾಡ್ತಿದ್ದಾರೆ. ಜೈ ಶ್ರೀರಾಮ್ ಅನ್ನೋದು ಯಾರೊಬ್ಬರ ಸ್ವತ್ತಲ್ಲ ಎಂದು ಸಿಎಂ ಸಿದ್ದು ಟಾಂಗ್. ಕೊಪ್ಪಳದ ಅಂಜನಾದ್ರಿ ಬೆಟ್ಟದಲ್ಲಿ ಮನೆ ಮಾಡಿದ ಸಂಭ್ರಮ. 2 ತಾಸು ಹೋಮ ಪೂಜೆಯಲ್ಲಿ ತೊಡಗಿದ ಶಾಸಕ ಜನಾರ್ದನ ರೆಡ್ಡಿ. ಮಹಾಮಂಗಳಾರತಿಯೊಂದಿಗೆ ಹನುಮನಿಗೆ ಪೂಜೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.